ರೈತ ಬಂಧು ರೈತ ಬಂಧು ರೈತ ಬಂಧು, ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು. ರೈತ ಬಂಧು ರೈತ ಬಂಧು ರೈತ ಬಂಧು, ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು. ಎಲ್ಲರಿಗೂ ಒಂದೇ ಗುಣಮಟ್ಟ, ಅಂತಾರಾಷ್ಟ್ರೀಯ ಗುಣಮಟ್ಟ. ಅಂದವಾಗಿದೆ ಇದು ಚಂದವಾಗಿದೆ, ಶುಚಿಯಾಗಿದೆ, ಬಲು ರುಚಿಯಾಗಿದೆ. ತಿಂಡಿಗೂ ರೈತ ಬಂಧು, ಅನ್ನಕ್ಕೂ ರೈತ ಬಂಧು, ಗಂಜಿಗೂ ರೈತ ಬಂಧು, ಕುಚ್ಚಲಕ್ಕಿ ರೈತ ಬಂಧು. ಸಾಂಗವಾಗಿ ನೆರವೇರಿಸಿಕೊಡುವುದರೊಂದಿಗೆ ಆ ಮಹಾಗಣಪತಿಯ ಪೂರ್ಣಾನುಗ್ರಹದಿಂದ ರಾಜ್ಯಕ್ಕೆಲ್ಲ ಸುಭಿಕ್ಷೆ, ಭಕ್ತರ ಇಷ್ಟಾಸಿದ್ಧಿ, ಎಲ್ಲರಿಗೂ ಆಯುರಾರೋಗ್ಯಾಭಿವೃದ್ಧಿಯನ್ನು ಅನುಕೂಲವಾಗಿ ಮಾಡಿಕೊಡುವುದರೊಂದಿಗೆ ಎಲ್ಲರ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಟ್ಟು ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನ ಮತ್ತು ಸಾಂಗವಾಗಿ ನೆರವೇರಿಸಿಕೊಡಬೇಕು ಅಂತ ಎಲ್ಲರೂ ಸೇರಿ ಮಹಾಗಣಪತಿಯಲ್ಲಿ ಮಹಾಸನ್ನಿಧಾನದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂತಹದ್ದು. ಏಕದಂತಂ ಚತುರ್ಹಸ್ತಂ ಪಾಶಮಂ ಕುಶಧಾರಿಣಂ ಲಂಚವರದಂ ಹಸ್ತೆ ವಿಭಾಣಂ ಮೂಷಕದ್ವಯಂ ರಕ್ತಂ ಲಂಬೋದರಂ ಶೂರ್ಪಕರ್ಣಂ ರಕ್ತವಾಸಸಂ ರಕ್ತಗಂಧಾಮಿತ್ರಾಂಗಂ ರಕ್ತಪುಷ್ಪೈ ಸರೋಜಿತಂ ಭಕ್ತಾನುಕಂಪಿತಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ದೇವಂ ಧ್ಯಾಯತಿ ನಿತ್ಯಂ ಸ ಯೋಗಿ ಯೋಗಿನಾಂ ವರಃ. ನಮೋ ಭ್ರಾತೃಪತಯೇ ನಮೋ ಗಣಪತಯೇ ನಮೋ ಗಣಪತಯೇ ನಮಃ. ರಕ್ತೋ ರಕ್ತಾಂಗರಾಗಾಮಿತಂ ಸುಮೇತ
ಸದ್ಭಕ್ತರ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ಮಹಾದೇವಿ ಸನ್ನಿಧಾನದಲ್ಲಿ ಪರಂಪರಾಗತವಾಗಿ ನಡೆದುಕೊಂಡು ಬರುವಂತಹ ಶರನ್ನವರಾತ್ರಿ ಮಹೋತ್ಸವ ಪ್ರಾರಂಭಕ ಕಾಲದಲ್ಲಿ ಮತ್ತು ಮಹಾದೇವಿಯ ಪೂಜಾ ಕೈಂಕರ್ಯಗಳಲ್ಲಿ ಬರಬಹುದಾದಂಥ ವಿಘ್ನಗಳನ್ನು ಪರಿಹಾರ ಮಾಡಿಕೊಟ್ಟು ಭಕ್ತರ ಎಲ್ಲರ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಮಾಡುವಂಥ ಸೇವೆಯನ್ನು ಆ ಮಹಾದೇವಿಯು ಮಹಾಸನ್ನಿಧಾನ ಭಂಡಾರಕ್ಕೆ ಅರ್ಪಿತ ಮಾಡಿಕೊಂಡು ರಾಜ್ಯಕ್ಕೆ ರಾಷ್ಟ್ರಕ್ಕೆಲ್ಲ ಸುಭಿಕ್ಷೆಯನ್ನು ಒದಗಿಸುವುದರೊಂದಿಗೆ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡಿಕೊಟ್ಟು ನಿರಂತರವಾಗಿ ಎಲ್ಲ ಭಕ್ತರಿಗೆ ಆ ತಾಯಿಯ ಸೇವೆ ಮಾಡುವಂಥ ಸೌಭಾಗ್ಯವನ್ನು ಅನುಗ್ರಹಿಸಿ ಇಂದಿನಿಂದ ನಡೆಯುವಂಥ ಎಲ್ಲ ನವರಾತ್ರಿ ಶರನ್ನವರಾತ್ರಿ ಮಹೋತ್ಸವಗಳನ್ನು ನಿರ್ವಿಘ್ನ ಮತ್ತು ಸಾಂಗವಾಗಿ ನೆರವೇರಿಸಿಕೊಡಬೇಕು ಅಂತ ಎಲ್ಲರೂ ಸೇರಿ ಮಹಾದೇವಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಜಯದೇವಿ ನಮಸ್ತುಭ್ಯಂ ಜಯಭಕ್ತವರ್ಪದೆ ದೇಶಮಂಗಲೆ ಸರ್ವಶಕ್ತಿ ಮಹಾಮಾಯೆ ದಿವ್ಯಜ್ಞಾನ ಸ್ವರೂಪಿಣಿ ಭವದುರ್ಗಾ ಜಗನ್ಮಾತಾ ಪ್ರಣಮಾಮಿ ಶರವಿಂದಕರಾಂ ನೇತ್ರಾಂ ದಿಗ್ವೇತರಾಂ ಶಕಲಯಾ ವಿರಸತ್ಕಿರೀಟಾಂ ಚ ದುರ್ಗಾಂ ದುರ್ವಾನಿವಾಂ ದುರಿತವರ್ಗಹರಾಂ ನಮಾಮಿ ಶರಣಾಗತ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ ದೇವಿ ಶಿವಾಯೇ ಸತತಂ ನಮಃ ಪ್ರವೃತ್ತೆ ಭದ್ರಾಯೇ ನಿಯತಾ ಪ್ರಣತಾ ಸ್ವತಾ ಯಾ ಪರಿದೇಯಸ್ಯ ಕರ್ಮಣೋ ವಿಷಗೋಚರ
वर्चस्वमायुष्यमारोग्यमाविदाचोदमानं महीयते आनन्दनं पशुं भूत्वामं संवत्सरं दीर्घमायुः ಸೇವಾ ಸಮಿತಿಯ ವತಿಯಿಂದ ದೇವರ ಅಲಂಕಾರಕ್ಕೆ ಎಲ್ಲ ಇದೆ. ನವರಾತ್ರಿ ಅಲಂಕಾರದ ಬಗ್ಗೆ ಎಲ್ಲ ಅವರು ಒಪ್ಪಿಸುವಂಥ ಸಂಕಲ್ಪ ಮಾಡಿ ತಯಾರಾಗಿದೆ. ಶರನ್ನವರಾತ್ರಿ ದಿವಸ ಒಪ್ಪಿಸಬೇಕು ಅಂತ ದೇವರು ಪ್ರೇರೇಪಣೆ ಕೊಟ್ಟ ಪ್ರಕಾರ ಈಗ ಅದರ ಪದಾಧಿಕಾರಿ ಎಲ್ಲ ಜನವರ್ಗಗಳು ಸೇರಿ ಮಹಾತಾಯಿಗೆ ಅರ್ಪಣೆ. ಮಂಗಳಾದೇವಿಯ ಸಾನ್ನಿಧ್ಯದಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಅದರೊಟ್ಟಿಗೆ ಜನರಲ್ಲಿ ಅವರ ಶ್ರದ್ಧೆ ಅಥವಾ ಧರ್ಮವನ್ನು ಜಾಗೃತಿಗೊಳಿಸಿ ಆ ದೇವಸ್ಥಾನವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಅವರಲ್ಲಿ ಬರುವಂತಹ ಬಾಧೆಗಳು ಅಂದರೆ ನಾವು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಹಾಗೂ ದೈವಿಕವಾಗಿ ಬರುವಂತಹ ತಾಪಗಳನ್ನು ಎದುರಿಸುವಂತಹ ಆ ದೇವಿ ಇವರಿಗೆಲ್ಲ ನಮ್ಮ ಈ ಭಕ್ತಾದಿಗಳಿಗೆ ಎದುರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದಕ್ಕೂ ಗಣೇಶೋತ್ಸವ ಸಮಿತಿಗೆ ಅದೇ ಶ್ರೇಯಸ್ಸು, ಅದೇ ಯಶಸ್ಸು, ಅದೇ ಕೀರ್ತಿಯನ್ನು ಮಂಗಳಾದೇವಿ ಅನುಗ್ರಹದಿಂದ ಬರಲಿ. ಇನ್ನಷ್ಟು ಸೇವೆಯನ್ನು ಮಾಡುವಂತೆ ಅದೇ ರೀತಿ ಸಮಾಜದಲ್ಲಿ ಎಲ್ಲರನ್ನು ಕೂಡಿಸಿಕೊಂಡು ಧರ್ಮ ಜಾಗೃತರಾಗುವಂತಹ ಶಕ್ತಿಯನ್ನು ದೇವಿ ಮಂಗಳಾಂಬೆಯ ಸಾನ್ನಿಧ್ಯ ಮಂಗಳೂರಿನ ದಸರಾ ಅಂತ ಹೇಳಿದರೆ ಪುರಾತನ ಕಾಲದಿಂದಲೂ ಮಂಗಳಾದೇವಿಯ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಶರನ್ನವರಾತ್ರಿ ಉತ್ಸವ. ಇವತ್ತು ಪಾಡ್ಯ ಬೆಳಗಿನ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಮಹಾದೇವಿಯ ಸಾನ್ನಿಧ್ಯದಲ್ಲಿ ಬರುವಂತಹ ವಿಘ್ನಗಳನ್ನು ದೂರ ಮಾಡಿಕೊಂಡು 9 ದಿವಸ 11-12 ದಿವಸಗಳ ಈ ಉತ್ಸವವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆಯಂತೆ ಅದೇ ರೀತಿ ಪರಿವಾರ ದೈವವಾದಂತಹ ರಕ್ತೇಶ್ವರಿ ಸಾನ್ನಿಧ್ಯದಲ್ಲೂ ಕೂಡ ಯಥಾಶಕ್ತಿ ಕಂಬಿಲವನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ಸರ್ವಭೂತ ಗಣಗಳು ಹಾಗೂ ಈ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ಶಕ್ತಿಯು ಹಾಗೂ ಈ ಪರಿಸರದಲ್ಲಿರುವಂತಹ ಎಲ್ಲ ಭಕ್ತಾದಿಗಳ ಸನ್ಮುಖದಲ್ಲಿ ಆ ದೇವಿಯ ವಿಜೃಂಭಣೆಯಿಂದ ನಡೆಯುವಂತಹ ಶರನ್ನವರಾತ್ರಿ ಉತ್ಸವವು ಇವತ್ತಿನಿಂದ ಪ್ರಾರಂಭವಾಯಿತು. ಅದರೊಟ್ಟಿಗೆ ಕೊಪ್ಪರಿಗೆ ಮುಹೂರ್ತ, ದೇವಿಗೆ ಬೇಕಾದಂತಹ ಮಹಾ ಅನ್ನದಾನ ಹಾಗೂ ಭಕ್ತಾದಿಗಳಿಗೆ ಕೊಡುವಂತಹ ಅನ್ನಪ್ರಸಾದ ಇದೆಲ್ಲವನ್ನು ನಾವು ಯಥಾಶಕ್ತಿ ಭಕ್ತಾದಿಗಳಿಂದ ಕಪ್ಪ ಕಾಣಿಕೆಯ ಮುಖಾಂತರ ಸ್ವೀಕಾರ ಮಾಡಿಕೊಂಡು ಈ ಉತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಸುವಂತಾಗ್ತದೆ. ಸರ್ಕಾರದ ಸಂಪೂರ್ಣ ಸಹಕಾರ, ಪೊಲೀಸ್ ಇಲಾಖೆ ಹಾಗೆ ಇನ್ನಿತರ ಎಲ್ಲ ರೀತಿಯ ಸರ್ಕಾರಿ ಸಿಬ್ಬಂದಿಗಳು, ಇಲಾಖೆಗಳು ಈ ಒಂದು ಶರನ್ನವರಾತ್ರಿ ಉತ್ಸವದಲ್ಲಿ ನಮ್ಮ ನೂತನ ಆಡಳಿತ ಮುಕ್ತೇಸರರು, ಅದೇ ರೀತಿ ಆನುವಂಶಿಕವಾಗಿ ಸಿಕ್ಕಿದಂತಹ ಆನುವಂಶಿಕವಾಗಿ ಐತಾಳ ಕುಟುಂಬಸ್ಥರು ಬಹಳ ಶತಮಾನಗಳಿಂದ ಆಡಳಿತ ಮಾಡುತ್ತಿದ್ದಂತಹ ಈ ಒಂದು ಕ್ಷೇತ್ರದಲ್ಲಿ ನೂತನವಾಗಿ ಪುನಃ ಆನುವಂಶಿಕವಾಗಿ ಬಂದಂತಹ ಅಧಿಕಾರವನ್ನು ಯಥಾಶಕ್ತಿ ಬಹಳ ಯೋಗ್ಯ ವ್ಯಕ್ತಿ, ಒಳ್ಳೆಯ ವಿದ್ಯಾವಂತ, ಅಮೇರಿಕದಲ್ಲಿ
ತನ್ನ ಉದ್ಯೋಗಗಳನ್ನು ನಿರ್ವಹಿಸಿಕೊಂಡು ವಿದೇಶದಲ್ಲಿ ಉದ್ಯೋಗಾಕಾಂಕ್ಷಿಯಾಗಿ ಉದ್ಯೋಗ ನಿರ್ವಹಿಸಿಕೊಂಡು ಸಕಲ ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಹಾಗೂ ದೈವಿಕವಾದಂತಹ ಒಂದು ಮುನ್ನೋಟ ಮತ್ತು ಅದರಲ್ಲಿರುವಂತಹ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ದೀರ್ಘದೃಷ್ಟಿ ಇರುವಂತಹ ಒಂದು ವ್ಯಕ್ತಿತ್ವ ಅರುಣ ಐತಾಳ್ರದ್ದು. ಅವರು ಈ ವರ್ಷ ಪ್ರಥಮವಾಗಿ ಐತಾಳ ಕುಟುಂಬಸ್ಥರು ಪ್ರಥಮವಾಗಿ ನೇರವಾಗಿ ಈ ಒಂದು ದೇವಸ್ಥಾನದ ಆಡಳಿತ ಚುಕ್ಕಾಣಿ ಹಿಡ್ಕೊಂಡು ಅದನ್ನು ಹೇಗೆ ಇಲ್ಲಿವರೆಗೆ ಹೇಗೆ ಇಲ್ಲಿ ದೇವಸ್ಥಾನ ನಡೀತಾ ಇತ್ತೋ ಅದೇ ರೀತಿಯಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಪ್ರಭಾವಶಾಲಿಯಾಗಿ ಈ ದೇವಸ್ಥಾನವನ್ನು ಮುನ್ನಡೆಸುವಂತಹ ಕ್ಷಮತೆಯನ್ನು ಆ ದೇವಿ ಅವರಿಗೆ ಒದಗಿಸಿಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಈ 9 ದಿವಸ ದಶಮಿಯಂದು ನಡೆಯುವಂತಹ ರಥೋತ್ಸವ ಹಾಗೆ ಅದರ ಮರುದಿವಸ ನಡೆಯುವಂತಹ ಅವಭೃತ ಹಾಗೆ ನಡೆಯುವಂತಹ ಮಂತ್ರಾಕ್ಷತೆಯೊಂದಿಗೆ ಈ ಒಂದು ಶರನ್ನವರಾತ್ರಿ ಉತ್ಸವ ಸಂಪನ್ನಗೊಳ್ಳಲಿದೆ. ಅದರಲ್ಲಿ ನಮಗೆ ಆ ಮಹಾದೇವಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಯಾದಂತಹ ಆ ಜಗನ್ಮಾತೆಯನ್ನು ಶಕ್ತಿ ಆರಾಧನೆಯ ಮುಖಾಂತರ ನಾವು ಅವಳನ್ನು ಆರಾಧನೆ ಮಾಡಿಕೊಂಡು ನಮ್ಮಲ್ಲಿ ಕೂಡ ಆ ಊರ್ಜವನ್ನು ಅಂದರೆ ಆ ಶಕ್ತಿಯನ್ನು ನಮ್ಮೊಳಗೆ ನಾವು ಸ್ವೀಕಾರ ಮಾಡಿಕೊಂಡು ನಮಗೆ ಬರುವಂತಹ ಆಧ್ಯಾತ್ಮಿಕವಾಗಿ ಬರುವಂತಹ ಭೌತಿಕವಾಗಿ ಬರುವಂತಹ ಹಾಗೂ ದೈವಿಕ ಬರುವಂತಹ ತಾಪ ಅಂದರೆ ಕಷ್ಟ ಅಂತ ಹೇಳ್ತೇವೆ. ಆ ಕಷ್ಟವನ್ನು ಎದುರಿಸುವಂಥ ಆ ಶಕ್ತಿಯನ್ನು ಆ ಜಗದಂಬೆ ನಮಗೆ ಒದಗಿಸಿಕೊಡಲಿ. ಕಷ್ಟವನ್ನು ಸುಖವನ್ನು ಪರಿಚಯವಾ ಸರಿ. ಮಂಗಳಾದೇವಿ ದೇವಸ್ಥಾನದಲ್ಲಿ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿ ನಾವು ಇತ್ತೀಚೆಗಷ್ಟೇ ನಾನು ನೇಮಕಗೊಂಡಿದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಹರೀಶ್ ಐತಾಳ್ರು, ಇವರು ನೂತನವಾಗಿ ಮುಕ್ತೇಶ್ವರರಾಗಿ ಆಯ್ಕೆಗೊಂಡಿದ್ದಾರೆ. ಈಗ ಆನುವಂಶಿಕ ಆಡಳಿತ ಮಂಡಳಿಯೇ ಈಗ ದೇವಸ್ಥಾನವನ್ನು ಮುನ್ನಡೆಸ್ತಾ ಇದೆ. ಹಾಗೆ ಈ ವರ್ಷದ ಪ್ರಥಮ ನವರಾತ್ರಿ ನಮ್ಮ ನೇತೃತ್ವದಲ್ಲಿ ಪ್ರಥಮ ನವರಾತ್ರಿಯು ನಡೆಯಲಿದೆ. ಇಂದಿನಿಂದ ಪ್ರಾರಂಭಗೊಂಡು 3ನೇ ತಾರೀಕು ಇಂದಿನಿಂದ ಪ್ರಾರಂಭಗೊಂಡು 14ನೇ ತಾರೀಕು ಅಕ್ಟೋಬರ್ನವರೆಗೆ ಈ ದೇವಸ್ಥಾನದಲ್ಲಿ ಉತ್ಸವಗಳು ನಡೆಯಲಿದೆ. 13ನೇ ತಾರೀಕು ರಥೋತ್ಸವವು ನಡೆದು ಆನಂತರ 14ನೇ ತಾರೀಕು ಅವಭೃತ ಮಂಗಲ ಸ್ನಾನ, 15ನೇ ತಾರೀಕು ಸಂಪ್ರೋಕ್ಷಣೆಯು ನಡೆಯಲಿದೆ. ಸಾಯಂಕಾಲ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಲಿದೆ. 6:30ಯಿಂದ 8:30ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ದಿನಗಳು. ಮತ್ತು ಬಲಿ ಉತ್ಸವವು, ಪಾಲಕ್ಕಿ ಸೇವೆಯು ಎಲ್ಲ ದಿವಸಗಳು ನಡೀತದೆ. ಬಲಿ ಉತ್ಸವವು ಮೂಲಾ ನಕ್ಷತ್ರದಿಂದ ನಡೆಯುವಂತಹದ್ದು. ಆನಂತರ ವಿವಿಧ ವೈದಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಒಳಗಡೆ ಯಾವತ್ತೂ ನಡೆಯುವಂಥದ್ದೆಲ್ಲ ನಡೆಯಲಿದೆ. ಈ ವರ್ಷವು ವಿಜೃಂಭಣೆಯಲ್ಲಿ ನಡೆಯಲಿಕ್ಕೆ ಭಕ್ತರಿಂದ ಸಹಕಾರವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.